ಎಲ್ರ ಮುಂದೆ ಕ್ಲಾಸ್ ತಗೊಳ್ಳೋದು ತುಂಬಾ ಅಭ್ಯಾಸ ಆಗೋಗಿದೆ ಇವರಿಗೆ. ಸಾವಿಗೂ ಮುಂದೆ ಗೊತ್ತಾಗತ್ತಂತೆ. ಏನ್ ಗೊತ್ತಾಗುತ್ತೋ. ನಾನು ಯಾರ ಸಾವನ್ನ ಬಯಸ್ತಾ ಇದ್ದೀನಿ ಅದು ಬರೀ ನನಗ್ ಗೊತ್ತು. ಅಪ್ಪಿ ತಪ್ಪಿನೂ ನನ್ನ ಹತ್ರ ಬರಲ್ಲ. ಬಂದಾಯ್ತು, ಬರೋ ಹಾಗೆ ಮಾಡ್ಕೊಂಡಿದೀಯ. ಇಷ್ಟು ದಿನ ಸೊಸೆ ಅಲ್ವಾ ಬದಲಾಗ್ತೀಯ ಅಂತ ತಾಳ್ಮೆಯಿಂದ ಇದ್ದೆ. ಆದ್ರೆ ಈ ಮನೆಯಲ್ಲಿ ದೀಪ ಬೆಳಗಿಸ್ಬೇಕಾಗಿರೋಂಥ ನೀನೇ ಚಿತೆಗೆ ಬೆಂಕಿ ಹಚ್ಚಕ್ ನೋಡ್ತಾ ಇದೀಯ. ನಿನಗೂನು ಸಾವಿನ ರುಚಿ ತೋರಿಸ್ತೀನಿ. ಬದುಕು ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬೇಕು. ಇವತ್ತು ಮಾಡ್ತೀನಿ ಇರು ನಿನಗೆ. ಭರತವಂಶ ಸಾವಿನ ಬಗ್ಗೆ ತಿಳ್ಕೊ. ಹೇ, ಏನಿದು? ಹೆಲ್ಪ್! ಹೆಲ್ಪ್! ಏನ್ ನಡೀತಿದೆ? ಅಲ್ಲ, ಯಾರು ಇದನ್ನೆಲ್ಲ ಮಾಡಿದ್ದು? ನನಗೆ ಯಾರು ನೇಣು ಹಾಕಿದ್ದು? ಈ ಭಗವದ್ಗೀತೆ ಶ್ಲೋಕ, ಈ ಹಗ್ಗ, ಇದೆಲ್ಲ ಇವ್ರ ಕೆಲ್ಸನಾ? ಕೊನೆ ಕ್ಷಣದವರೆಗೂ ಅರ್ಥ ಆಗ್ಲಿಲ್ಲ ಅನ್ನೋದು ನಂಬಲಿಲ್ಲ ಅಂತ ನಿಜವಾಗ್ಲೂ ನನ್ನನ್ನು ಸಾಯಿಸೋಕ್ ನೋಡ್ತಿದ್ದಾರಾ? ಇದೆಲ್ಲ ಅವ್ರ ಕೈಲಿ ಸಾಧ್ಯನಾ? ಅಲ್ಲ, ನನಗೆ ಗೊತ್ತಿಲ್ಲದೆ ನಾನು ಯಾಕೆ ಇಲ್ಲಿಗೆ ಬಂದೆ? ಯಾರು ಮಾಡ್ತಿದ್ದಾರೆ ಇದನ್ನೆಲ್ಲ? ಏನಾಗ್ತಿದೆ ಇಲ್ಲಿ? ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್ ಮೀ. ಪ್ಲೀಸ್ ಪ್ಲೀಸ್ ಹೆಲ್ಪ್. ಯಾರು ಬರೋದಿಲ್ಲ ಊರ್ಮಿಳಾ. ಇದು ದೇವ್ರು ನನಗೆ ಕೊಟ್ಟಿರೋ ವರ. ನಿನ್ನ ಬುದ್ಧಿ ಬದಲಾಗೋವರೆಗೂ ಆ ದೇವ್ರು ನಿನ್ನ ಕಾಪಾಡೋದಕ್ಕೆ ಯಾರನ್ನೂ ಕಳ್ಸೋದಿಲ್ಲ. ನೀನ್ ಮಾಡ್ತಿರೋ ತಪ್ಪೇನು ಅಂತ ಈಗ್ಲಾದ್ರೂ ಅರ್ಥ ಮಾಡ್ಕೋ. ಅವರಿಬ್ಬರಿಗೂ ಸಾವನ್ನ ಕಣ್ಮುಂದೆನೆ ತೋರ್ಸೋಣ ಅನ್ಕೊಂಡೆ. ಆದ್ರೆ ನಿನಗೆ ಮಾತ್ರ ನೇರವಾಗಿ ನರ್ಕ ಏನು ಅಂತಾನೆ ತೋರಿಸ್ತೀನಿ. ಅನುಭವಿಸು. ಇವಾಗ ಅನುಭವಿಸು, ಇನ್ನೂ ನೋವು ಅನುಭವಿಸು. ಅನುಭವಿಸೋ.
ಅಷ್ಟಕ್ಕೂ ನಾನು ಇಲ್ಲಿ ಹೇಗೆ ಬಂದೆ? ನನ್ನನ್ನು ಯಾರು ಕಟ್ಟಾಕಿದ್ದು? ಯಾರು ನನ್ನ ಇಲ್ಲಿ ಕಟ್ಟಾಕಿದ್ದು? ಮಾತು ಜೋರಾಗಿ ಬರ್ತಾ ಇಲ್ವಲ್ಲ? ಅಯ್ಯೋ, ಬ್ಲಾಸ್ಟ್ ಹಾಕಿದಾರೆ ಬಾಯ್ಗೆ. ಯಾರು ಅದು? ಯಾರಾದ್ರೂ ಕಾಪಾಡಿ. ಈಗ್ಲಾದ್ರೂ ಬುದ್ಧಿ ಕಲ್ತು ಬದಲಾದ್ರೆ ಬದುಕ್ತೀರಾ, ಇಲ್ಲ ಅಂದ್ರೆ ಇವತ್ತೇ ನಿನ್ನ ಪ್ರಾಣ ಕಳ್ಕೊಂಡ್ಬಿಡ್ತೀಯ ಕಣೋ. ಮುದ್ದಾದ ಮಗಳಿಗೆ ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಗ್ಲೇ ಅವರು ದೂರ ಆಗಿ ಎಷ್ಟೋ ದಿವಸಗಳಾಗೋಯ್ತು. ಗಿಡನ ನೆಡಿಯೋಣ. ಈ ಗಿಡ ಅಪ್ಪನ ಪ್ರತಿರೂಪನೇ ಅಲ್ವಾ ಇಂದು? ಈ ಕುಟುಂಬ ಎಲ್ಲ ಒಟ್ಟಾಗಿ ಸಂತೋಷವಾಗಿರ್ಬೇಕು ಅನ್ನೋದು ಅಪ್ಪನ ಕನಸು. ಆ ಕನಸು ನೆರವೇರಿದಾಗ್ಲೇ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು, ಈ ಗಿಡ ಹಸಿರಾಗಿ ಬೆಳೆಯೋದು. ಅದು ನಡೆಯುತ್ತೇನೋ ದೇವಾಂಶ್? ನಿಮ್ಮಪ್ಪನ ಕನಸು ಕನಸಾಗಿ ಉಳಿದೆ ನನಸಾಗುತ್ತೇನೋ ದೇವಾಂಶ್? ಅವ್ರ ವಂಶ ಇದೇ ತರ ಚೆನ್ನಾಗಿ ಬೆಳಿಬೇಕು ಅನ್ನೋದೇ ಅವ್ರ ಕನಸು ಅತ್ತೆ. ಆದ್ರೆ ಮುಂದೆ ಏನಾಗತ್ತೋ ಏನೋ, ಆ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಅವ್ರ ಕಂಡ ಕನಸು ನನ್ಸಾಗತ್ತಾ? ಖಂಡಿತವಾಗ್ಲೂ ನೆರವೇರುತ್ತೆ ಕೌಸಲ್ಯ. ನಮ್ಮ ವಂಶದ ಭವಿಷ್ಯನ ಹಾಳು ಮಾಡಬೇಕು ಅನ್ಕೊಂಡವ್ರಿಗೆ ನಾನು ನೇಣು ಹಾಕಿ ಬಂದಿದ್ದೀನಿ. ಅವರು ಒಂದು ಬುದ್ಧಿ ಕಲಿಬೇಕು, ಇಲ್ಲ ಪ್ರಾಣ ಕಳ್ಕೋಬೇಕು. ಈ ಎರಡರಲ್ಲಿ ಯಾವುದೇ ಆದ್ರೂ ನನ್ನ ಕನಸು ನನ್ಸಾಗತ್ತೆ. ನೀವು ಯಾವುದನ್ನ ನಿಜ ಅಂತ ನಂಬ್ಕೋತಾ ಇದ್ದೀರೋ ಅದೆಲ್ಲ ಸುಳ್ಳು ಅಂತ ನಿಮ್ಗೆ ಅರ್ಥ ಆಗತ್ತೆ ಅಮ್ಮ. ಈ ಗಿಡಕ್ಕೆ ಹಾಕೋ ನೀರಿನ ಪ್ರತಿ ಹನಿ ಕೂಡ ನಮ್ಮ ಮನೇಲಿರೋ ಕಲ್ಮಶನೆಲ್ಲ ತೊಳೆಯುತ್ತೆ. ಈ ತುಳಸಿ ಗಿಡ ಚಿಗುರು ಅಷ್ಟರಲ್ಲಿ ಎಲ್ರ ಮನಸ್ಸಲ್ಲೂ ಒಳ್ಳೆ ಯೋಚನೆಗಳು ಚಿಗುರು ಹೊಡಿಬೇಕು. ಚಿಗುರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ದೇವಾಂಶನ, ನಾನು ನೀರು ತಗೊಂಡು ಬರ್ತೀನಿ. ಸುವರ್ಣಮ್ಮವ್ರ ಕಾಲ್ ಥರ ಇದೆಯಲ್ಲ, ಇವ್ರ್ಯಾಕೆ ನೇಣು ಹಾಕೋತಿದ್ದಾರೆ? ಹಾಂ, ಎಚ್ಚೆ, ಅವ್ರ್ಯಾಕೆ ನೇಣು ಹಾಕೋತಾರೆ? ನನಗೆ ಭ್ರಮೆ ಅನಿಸುತ್ತೆ. ಅದು ನಿಜ ಆದರೆ ಚೆನ್ನಾಗಿರುತ್ತೆ. ಈ ಮನೆಗೆ ಹಿಡ್ದಿರೋ ದರಿದ್ರ ಹೋಗುತ್ತೆ.
ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. ಬೆಳಗ್ಗೆ ಬೆಳಗ್ಗೆ ಭಗವದ್ಗೀತೆ ಶ್ಲೋಕ ಕೇಳ್ತಿದ್ದಾಳೆ, ಅಷ್ಟು ಬೇಗ ಜ್ಞಾನೋದಯ ಆಯ್ತಾ? ಇಲ್ಲ ಕೇಳೋದಕ್ಕೆ ಚೆನ್ನಾಗಿದೆ ಅಂತ ಕೇಳ್ತಿದ್ದಾಳ? ಏ ಯಜಮಾನ್ರೆ, ಕಾಫಿ ತಗೊಳ್ಳಿ. ಇಲ್ಲಿಗೆ ಅಮ್ಮನವ್ರಿಗೆ ಕಾಫಿ ಕೊಡ್ತೀನಿ. ಅಪರೂಪಕ್ಕೆ ಭಗವದ್ಗೀತೆ ಕೇಳ್ತಿದ್ದಾಳೆ, ನೀನು ಕಾಫಿ ಕೊಡೋಕೆ ಹೋಗಿ ಡಿಸ್ಟರ್ಬ್ ಮಾಡಬೇಡ, ಆಮೇಲೆ ಕುಡಿತಾಳೆ, ಹೋಗು. ಸರಿ ಯಜಮಾನ್ರೆ. ಈ ಭಗವದ್ಗೀತೆ ಶ್ಲೋಕನಾದರೂ ಅವಳನ್ನ ಬದಲಾಯಿಸುತ್ತಾ ಏನೋ. ಯಾರಾದ್ರೂ ಬಂದು ಕಾಪಾಡಿ, ಕಾಪಾಡಿ. Help! Help! ಅಷ್ಟಕ್ಕೂ ಇದನ್ನ ಯಾರು ಆನ್ ಮಾಡಿದ್ದು? ಈ ಶ್ಲೋಕದ ಸೌಂಡಿಗೆ ನನ್ನ ಮಾತು ಹೊರಗಡೆ ಕೇಳಿಸ್ತಿಲ್ಲ ಅನ್ಸುತ್ತೆ. ನೇಣು ಸಾಲದು ಅಂತ ಈ ಶ್ಲೋಕ ಬೇರೆ ಜೊತೆಗೆ. ಇದನ್ನು ಕೂಡ ನಾನೇ ಆನ್ ಮಾಡದ್ನ ಹೇಗೆ? ನನಗೆ ಒಂದು ಅರ್ಥ ಆಗ್ತಿಲ್ಲ. ವೈದೇಹಿ ಮಗುನ ಸಾಯಿಸ್ಬೇಕು ಅಂತ ನಾನು ನೋಡಿದ್ರೆ ಈಗ ನಾನೇ ಸಾಯೋ ಥರ ಇದ್ದೀನಿ. ಇವ್ರು ಯಾವಾಗಲೂ ಇಲ್ಲೇ ತಿರುಗ್ತಾ ಇರ್ತಾರಲ್ವಾ ವೀಲ್ ಚೇರಲ್ಲಿ ಕೂತ್ಕೊಂಡು, ಇವಾಗ ಯಾಕೆ ಬರ್ತಿಲ್ಲ? ಛೇ, ಇವತ್ತು ನಾನು ಸತ್ತೋಗ್ತೀನಿ ಅಂತ ಅನ್ಸತ್ತೆ. ಕಾಪಾಡಿ, ಹೆಲ್ಪ್ ಹೆಲ್ಪ್, ಯಾರಾದ್ರೂ ಕಾಪಾಡಿ. ಪ್ಲೀಸ್ ಹೆಲ್ಪ್, ಯಾರಾದ್ರೂ ಹೆಲ್ಪ್ ಮಾಡಿ. ಯಾರಾದ್ರೂ ಪ್ಲೀಸ್ ಪ್ಲೀಸ್, ಯಾರಾದ್ರೂ ಕಾಪಾಡಿ. ಭಗವದ್ಗೀತೆ ಶ್ಲೋಕ ಕೇಳೋದೇ ಅಪರೂಪ, ಆದರೂ ಇಷ್ಟೊತ್ತರೆಗೂ ಕೇಳ್ತಿದ್ದಾಳಲ್ಲ, ನನಗೆ ಯಾಕೋ ವಿಚಿತ್ರ ಅನ್ನಿಸ್ತಾ ಇದೆ. ಏನ್ ಮಾಡ್ತಾ ಇದೀಯಾ ಊರ್ಮಿಳಾ? ದೇವಾಂಶ್, ರಂಗ, ಊರ್ಮಿಳಾ, 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 ಏನ್ ಮಾಡ್ತಾ ಇದೀಯಾ? ಹುಚ್ಚಿಡ್ತಿದ್ಯಾ ನಿಂಗೆ? ಊರ್ಮಿಳಾ, ಊರ್ಮಿಳಾ, ಏನ್ ಮಾಡ್ತಾ ಇದೀಯಾ? ಊರ್ಮಿಳಾ, 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 ಎದಳು ಊರ್ಮಿಳಾ, 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 ಮಾತಾಡು. ದೇವಾಂಶ್, ಅಮ್ಮ, ರಂಗ, ಊರ್ಮಿಳಾ, ಎದ್ದಳು ಊರ್ಮಿಳಾ, ಊರ್ಮಿಳಾ, ಅಮ್ಮ, ರಂಗ, ದೇವಾಂಶ್, ಬನ್ನಿ. ಏನೋ ಮಾತಿಗೆ ಅಂತ ಹೇಳಿದ್ರೆ ಈಗ ಮಾಡ್ಕೊಳ್ಳೋದು.
ಪ್ಲೀಸ್ ಎದ್ದೇಳು ಊರ್ಮಿಳಾ. ಅಯ್ಯೋ ಯಾರಾದ್ರೂ ಬನ್ನಿ. ಲಕ್ಕಿ, ಏನಾಯ್ತು ಏನಾಯ್ತು? ಅಮ್ಮ ಊರ್ಮಿಳಾ, ಒಂದ್ಸಲ ಊರ್ಮಿಳಾ, ಊರ್ಮಿಳಾ, ಏನಾಯ್ತಮ್ಮ? ಊರ್ಮಿಳಾ, ಕಣ್ಬಿಡಮ್ಮ. ಊರ್ಮಿಳಾ, 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 ದೇವಾಂಶ್ ಅಕ್ಕ, ಅಕ್ಕ, ನೋಡು. ಅಕ್ಕ, ಏನಾಯ್ತಕ್ಕ? ಯಾಕೋ ಹಿಂಗ್ ಮಾಡ್ಕೊಡ್ಲು? ಏನಾಗಿತ್ತು? ಏನೋ ಗೊತ್ತಿಲ್ಲ ಅಜ್ಜಿ, ಒಳಗಡೆ ಬರೋಷ್ಟರಲ್ಲಿ ನೇಣು ಹಾಕೊಂಡಿದ್ಲು. ಕಾಪಾಡೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ಈಗ ಪ್ರಜ್ಞೆನೆ ಹೋಗ್ಬಿಟ್ಟಿದೆ. ಅಯ್ಯೋ ಊರ್ಮಿಳಾ, ಊರ್ಮಿಳಾ, ಕಣ್ಬಿಡಮ್ಮ. ಅಕ್ಕ, ಅಕ್ಕ, ಊರ್ಮಿಳಾ ಎದ್ದೇಳು ಊರ್ಮಿಳಾ. ಆಯ್ತು ಅಣ್ಣ. ಹೋಗಿ ನೀರು ತಗೊಂಬ. ಹೋಗ್ ಬೇಗ ತಗೊಂಡ್ ಬಾರೋ. ಕಣ್ಬಿಡಮ್ಮ. ಊರ್ಮಿಳಾ, ಅಕ್ಕ, ಊರ್ಮಿಳಾ, ರಂಗ, ಬೇಗ ನೀರ್ ತಗೊಂಡ್ ಬಾರೋ. ಊರ್ಮಿಳಾ, ಅಕ್ಕ, ಊರ್ಮಿಳಾ, ಅಕ್ಕ, ತಗೊಳ್ಳಿ ಅಣ್ಣ ನೀರು. ಕೊಡು. ಊರ್ಮಿಳಾ, ಊರ್ಮಿಳಾ. ಊರ್ಮಿಳಾ, ಊರ್ಮಿಳಾ, ಅಕ್ಕ, ಅಯ್ಯೋ ಊರ್ಮಿಳಾ, ಊರ್ಮಿಳಾ, ಊರ್ಮಿಳಾ. ಬಾ, ನಾಡಿ ಮಿಡಿತಾ ಇದೆ. ಅಕ್ಕ ಜೀವಂತವಾಗಿ ಇದ್ದಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಬೇಗ. ಊರ್ಮಿಳಾ, 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 ಇದು ಊರ್ಮಿಳಾ, 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 ಊರ್ಮಿಳಾ. ಇವಾಗ ಹೇಗಿದೆಯಾ ಊರ್ಮಿಳಾ? ಅಂತದೇನಾಯ್ತು ಊರ್ಮಿಳಾ? ಯಾಕಿಂತ ಕೆಲಸ ಮಾಡ್ಕೊಳಕ್ ಹೋದೆ? ಸಾವು ಹತ್ರ ಬಂದಾಗ್ಲೇ ಮಾಡಿರೋ ತಪ್ಪ ಅರ್ಥ ಆಗುತ್ತೆ ಅಂದಿದ್ದಕ್ಕೆ ಹೀಗ ಮಾಡೋದ್ ನೀನು. ಎಂತ ಕೆಲಸ ಮಾಡ್ಕೊಂಡೆ? ಅಷ್ಟು ಒಳ್ಳೆ ಬುದ್ಧಿ ಅವಳಿಗೆಲ್ಲಿದೆ ಲಕ್ಕಿ? ಮಾಡಿದ್ದು ನಾನು. ಈಗ್ಲಾದ್ರೂ ಬುದ್ಧಿ ಬರುತ್ತೋ ಇಲ್ವೋ ನೋಡ್ಬೇಕು. ಅಲ್ಲ, ಯಾಕಿನೆಗೆ ಇಂಥ ಯೋಚನೆ ಬಂತು? ಸಮಯಕ್ಕೆ ಸರಿಯಾಗಿ ಲಕ್ಕಿ ಬಂದು ಕಾಪಾಡ್ದೆ ಸರಿ ಹೋಯ್ತು. ಇಲ್ಲ ಅಂದ್ರೆ ನಿನ್ ಪರಿಸ್ಥಿತಿ ಏನಾಗ್ತಿತ್ತು? ಹೌದು ಲಕ್ಕಿ, ನೀನ್ ಹೇಗೆ ಕಾಪಾಡ್ದೆ?